ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಬೇಗ. ಟೈಮ್ ಲೇಟ್ ಆಗಿದೆ, ಮೇ ಬಿ 10:30 ಆಗಿದೆ. ದಯವಿಟ್ಟು ಜಾಯ್ನ್ ಆಗಿ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ವಾಯ್ಸ್ ಕ್ಲಿಯರ್ ಇದ್ರೆ ಒಂದು ಥಮ್ಸ್ ಅಪ್ ಮಾಡಿ, ಅಥವಾ ವಾಯ್ಸ್ ಕ್ಲಿಯರ್ ಇದೆ ಅಂತ ಹೇಳಿ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ವಿಶ್ ಮಾಡೋರು ದಯವಿಟ್ಟು ಒಂದು ಇದನ್ನ ಮಾಡಿ, ಏನೋ ವಾಯ್ಸ್ ಕ್ಲಿಯರ್ ಅಂತ ಹಾಕಿದ್ರೆ. ಎಸ್, ವಾಯ್ಸ್ ಚೆಕ್ ಮಾಡಿ. ಬೇರೆ ಇಲ್ಲ, ವಾಯ್ಸ್ ಚೆಕ್ ಮಾಡಿ. ಕ್ಲಿಯರ್ ಇದೆಯಾ? ಓಕೆ, ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬಹಳ ಆಗಿದೆ. ಸುವರ್ಣ ಚಾನೆಲ್ನಲ್ಲಿ ಸುಜಾತಾ ಭಟ್ ಅವರು ಕೊಟ್ಟಂತಹ ಒಂದು ಕಾರಿನ ಹಿಂದ್ಗಡೆ ಸೀಟಲ್ಲಿ ಅಡಿಕೊಂಡು ಹೆದರ್ಕೊಂಡು ಮಾತಾಡಿದಂತಹ ಒಂದು ವಿಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಆಮೇಲೆ ಅದರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಲೈವ್ ಅಲ್ಲಿ ತಕ್ಷಣನೇ ಬಂದೆ ಅಂತ ಹೇಳಿದ್ರೆ, ಅದರಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಜಯಂತ್ ಟಿ, ನನ್ನ ಹೆಸರು ಕೂಡ ಇದೆ. ಹಿಂಗಾಗಿ ನಾನು ರಿಪ್ಲೈ ಕೊಡಬೇಕು. ಇದು ನನ್ನ ಸಾಮಾಜಿಕ ಜವಾಬ್ದಾರಿ. ನನ್ನ ಹೆಸರಿರೋದಕ್ಕೆ ಸುಜಾತಾ ಭಟ್ ಪ್ರಕರಣದ ಬಗ್ಗೆ ಒಂದು ಮೀಡಿಯಾ ಟ್ರಯಲ್ ಏನ್ ನಡೀತಾ ಇತ್ತು ಕಳೆದ 1-2 ತಿಂಗಳಿನಿಂದ, ಅವರು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಅಪಿಯರ್ ಆದ್ರು ಅವಾಗಿಂದ ಒಂದು ಮೀಡಿಯಾ ಟ್ರಯಲ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯಿತು. ಅದಾದ ನಂತರ ಬೇರೆ ಬೇರೆ ತಿರುವುಗಳನ್ನ ಅದು ಪಡ್ಕೊಂತು. ಆದ್ರೆ ಆ ಮೀಡಿಯಾ ಟ್ರಯಲ್ಗೆ ಒಂದು ಇತಿಶ್ರೀ ಹಾಡಬೇಕಾಗಿತ್ತು, ಎಂಡ್ ಆಗಬೇಕಾಗಿತ್ತು. ಅದಕ್ಕೆ ಸುವರ್ಣ ಚಾನೆಲ್ನವರೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಹೇಳ್ತೀನಿ ಅವರಿಗೆ. ಮತ್ತಿನ್ನು ಮೇ ಬಿ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಕೂಡ ಬರ್ತದೆ. ಅದರ ಸತ್ಯಾಸತ್ಯತೆ ಏನು ನಡೀತು ಪೂರ್ತಿಯಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಮೊದಲು ಸುವರ್ಣ ಚಾನೆಲ್ ಮುಂದೆ ಅವರು ಏನೇನು ಹೇಳಿದ್ರು, ಹೆದರ್ಕೊಂಡು ಹಿಂದಿನ ಸೀಟಲ್ಲಿ ಹೆದರ್ಕೊಂಡು ಏನೇನು ಹೇಳಿದ್ರು ಅದನ್ನ ಗಮನಿಸೋಣ. ಪೂರ್ತಿ ಅಂದ್ರೆ ಆ ಚಾನೆಲ್ ಅಲ್ಲಿ ಏನ್ ಹೇಳಿದ್ದೇನೆ ಅದನ್ನ ಪೂರ್ತಿಯಾಗಿ ನಾನು ಗಮನಿಸಿದ್ದೀನಿ. ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ, ಹೌದು ಅನನ್ಯ ಕಥೆಯನ್ನ ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಕಟ್ಟಿದ್ದೀನಿ. ಯಾರ್ಯಾರು ಆ ಇಂಟರ್ವ್ಯೂ ಕೇಳಿಲ್ಲ, ಇನ್ನೊಂದ್ಸರಿ ಕೇಳಿ. ನಾನು ಕಟ್ಟಿದ್ದೀನಿ, ಹೌದು. ಎದಕ್ಕೋಸ್ಕರ ಅಂತ ಹೇಳಿದ್ರೆ ಆಸ್ತಿಗೋಸ್ಕರ. ನನ್ನ ಆಸ್ತಿಯನ್ನ ಅವ್ರು ಕಸ್ಕೊಂಡಿದ್ದಾರೆ. ಅವ್ರಂದ್ರೆ ಯಾರು ಇಲ್ಲಿ ಎಲ್ರಿಗೂ ಗೊತ್ತಿದೆ. ಬೇಕಂತಲೇ ಅದನ್ನ ಹೇಳಬೇಡ ಅಂತ ಹೇಳಿದ್ದಾರೆ ಅವರಿಗೆ, ಸುಜಾತಾ ಭಟ್ಗೆ. ಅವರು ಅಂತ ಹೇಳಿದ್ರೆ ಇದೇ ಧರ್ಮಸ್ಥಳದ ಧರ್ಮೋದ್ಯಮಿಗಳು. ನನ್ನ ಅನುಮತಿ ಇಲ್ಲದೆ ಪದೇ ಪದೇ ಎಂಟೈರ್ ವಿಡಿಯೋದಲ್ಲಿ ಅವರು ಹೆಚ್ಚಿಗೆ ಪ್ರಸ್ತಾಪ ಮಾಡಿದ್ದು ವಾಲಂಟಿಯರಿ ಆಗಲಿ, ಅಂದ್ರೆ ಸ್ವಇಚ್ಛೆಯಿಂದ ಅವರು ಪ್ರಸ್ತಾಪ ಮಾಡಿದ್ದು ಸುಜಾತಾ ಭಟ್ ಅವರು ಅವರು ಆಸ್ತಿ ಬಗ್ಗೆನೇ ಹೇಳಿದ್ದಾರೆ. ನೀವು ಗಮನಿಸಿ, ನನ್ನ ಆಸ್ತಿ ಅವ್ರಿಗೆ ಹೆಂಗ್ ಪರಭಾರೆ ಮಾಡಿದ್ರು, ನನ್ನ ಆಸ್ತಿ ತಗೊಳ್ಳೋದಕ್ಕೆ ಏನ್ ರೈಟ್ಸ್ ಇದೆ, ಪದೇ ಪದೇ ಅದನ್ನೇ ಹೇಳಿದ್ದಾರೆ. ಅವರೇ ಹೇಳ್ತಾರೆ, ಈ ಅನನ್ಯಾಳ ಕಥೆಯನ್ನ ನಾನ್ ಕಟ್ಟಿದ್ದೀನಿ ಅಂತ ಅವರು ಹೇಳ್ತಾರೆ. ಇದನ್ನು ಗೊತ್ತಿರಲಿ ಎಲ್ಲರಿಗೂ. ಆನಂತರ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಅವರು ಏನೋ ನನಗೆ ಈ ತರ ಹೇಳಿಸಿದ್ರು ಅಂತ ಹೇಳಿದ್ದಾರೆ. ಜಯಂತ್ ಟಿ ಅವರೇ ಹೇಳ್ತಾರೆ, ಇವ್ರು ಕೇಳಿದಂತ ಪ್ರಶ್ನೆಗೆ, ನಿಮಗೆ ಗಿರೀಶ್ ಮಟ್ಟಣ್ಣವ್ರು ಹೆಂಗ್